Hello everyone, welcome back to Learn with Maktum. ನಾವು ಕ್ರೈಸ್ ಕಂಪ್ಯೂಟರ್ ಸೀರೀಸ್ ಅಲ್ಲಿ ಮಾಡ್ಯೂಲ್ 8 ಮುಗಿಸಿದ್ವಿ. ಇವತ್ತು ಮಾಡ್ಯೂಲ್ 9 ನೋಡ್ತಾ ಇದ್ದೇವೆ. ದಟ್ ಈಸ್ ಸಿ ಪ್ರೀ ಪ್ರೊಸೆಸರ್. ಪ್ರೀ ಪ್ರೊಸೆಸರ್ ಅನ್ನೋ ವರ್ಡ್ ಅನ್ನ ನೀವು ಎಲ್ಲೋ ಕೇಳಿದ್ರಿ. ಎಲ್ಲಿ ಕೇಳಿದ್ರಿ? ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಅಲ್ಲಿ ನಾವು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಅಂತ ನೋಡಿದ್ವಿ. ಅವು ಯಾವ್ಯಾವಪ್ಪ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಅಂತಂದ್ರೆ ನಿಮ್ದು ಹ್ಯಾಶ್ ಇನ್ಕ್ಲೂಡ್, ಹ್ಯಾಶ್ ಡಿಫೈನ್. ಇವುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡ್ತೇವೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್. Before a C program is actually compiled, it passes through a special program called C preprocessor. ನಮ್ದು ಪ್ರೋಗ್ರಾಮ್ ಏನ್ ಕಂಪೈಲ್ ಮಾಡ್ತೇವಲ್ರಿ ನಾವು, ಅಂದ್ರೆ ಪ್ರೋಗ್ರಾಮ್ ಪೂರ್ತಿ ಬರೆದ್ವಿ ಅದಾದ್ಮೇಲೆ ನಾವು ಪ್ರೋಗ್ರಾಮ್ ಕಂಪೈಲ್ ಮಾಡ್ತೀವಿ, ಹೌದಾ? ಕಂಪೈಲರ್ ಏನ್ ಮಾಡ್ತೈತಿ, ನಿಮ್ ಪ್ರೋಗ್ರಾಮ್ ಪೂರ್ತಿ ಲೈಕ್ ಇವ್ಯಾಲ್ಯೂಯೇಟ್ ಮಾಡಿ ಅದು ಎರರ್ಸ್ ಇದ್ರೆ ಎರರ್ ಕೊಡ್ತೈತ್ರಿ, ಇಲ್ಲ ಅಂದ್ರೆ ರನ್ ಮಾಡಕ ಹೇಳ್ತೈತಿ ನಿಮ್ಗೆ, ಹೌದಾ? ಈಗ ಕಂಪೈಲ್ ಆಗಿದ ಮುಂಚೆ ಒಂದು ಪ್ರೊಸೆಸ್ ಇರ್ತೈತಿ, ಅದಕ್ಕೆ ನಾವು ಸಿ ಪ್ರೀ ಪ್ರೊಸೆಸರ್ ಅಂತ ಕರಿತೇವ್ರಿ. ಏನ್ ಮಾಡ್ತೈತಿ ಅದು ಅಂತಂದ್ರೆ, the preprocessor processes the certain instructions written in the source code before the compilation process begins. ಇಲ್ಲಿ ಏನ್ ಮಾಡ್ತೈತ್ರಿ, ನಿಮ್ಮ ಸೋರ್ಸ್ ಕೋಡ್ ಒಳಗಡೆ, ಸೋರ್ಸ್ ಕೋಡ್ ಅಂತಂದ್ರೆ ದ ಲ್ಯಾಂಗ್ವೇಜ್ ಆರ್ ದ ಕೋಡ್ ವಿಚ್ ಯು ಹ್ಯಾವ್ ರಿಟನ್, ಹೌದಾ? ನೀವೇನ್ ಬರ್ದಿರಲ್ರಿ ಅದಕ್ಕೆ ನಾವು ಸೋರ್ಸ್ ಕೋಡ್ ಅಂತ ಕರಿತೀವಿ. ಈಗ ಆ ಸೋರ್ಸ್ ಕೋಡ್ ಒಳಗಡೆ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಇರ್ತಾವು. ಆ ಒಂದು ಇನ್ಸ್ಟ್ರಕ್ಷನ್ಸ್ ನ ಅದು ಆಕ್ಚುಯಲ್ ಕಂಪೈಲೇಷನ್ ಆಗೋಕ್ಕಿಂತ ಮುಂಚೆ ಎಕ್ಸಿಕ್ಯೂಟ್ ಮಾಡ್ತದ. ಯಾವ್ಯಾವು ಎಂತಾವು? ಆ ಒಂದು ಇನ್ಸ್ಟ್ರಕ್ಷನ್ಸ್ ನಾವು ಪ್ರೀ ಪ್ರೊಸೆಸರ್ ಡಿರೆಕ್ಟಿವ್ಸ್ ಅಂತ ಕರಿತೀವಿ. ಪ್ರೀ ಪ್ರೊಸೆಸರ್ ಡಿರೆಕ್ಟಿವ್ಸ್. ಪ್ರೀ ಪ್ರೊಸೆಸರ್ ಡಿರೆಕ್ಟಿವ್ಸ್ ಅಂದ್ರೆ ನಿಮ್ದು ಹ್ಯಾಶ್ ಇಂದ ಶುರು ಆಗ್ತಕ್ಕಂತ ಸ್ಟೇಟ್ಮೆಂಟ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್ ಏನಿದಾವಲ್ಲ, ಅವಕ್ಕೆ ನಾವು ಪ್ರೀ ಪ್ರೊಸೆಸರ್ ಡಿರೆಕ್ಟಿವ್ಸ್ ಅಂತ ಕರಿತೀವಿ. ದ ಪ್ರೀ ಪ್ರೊಸೆಸರ್ ವರ್ಕ್ಸ್ ಬಿಫೋರ್ ದ ಕಂಪೈಲರ್. ಓಕೆ, ಕಂಪೈಲೇಷನ್ ಆಗೋದ್ರಿಂದ ಮುಂಚೆ ಅದು ಶುರು ಆಗ್ತದೆ. ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಅಂದ್ರೆ these are the special instructions that begin with hash symbol. ಏನಕ್ಕೈತ್ರಿ, ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಅಂದ್ರೆ ಏನು? ಅವು ಇನ್ಸ್ಟ್ರಕ್ಷನ್ಸ್ ಇದರಿಂದ ಶುರು ಆಗ್ತಾವು, ಹ್ಯಾಶ್ ಸಿಂಬಾಲ್ ಇಂದ ಶುರು ಆಗ್ತಾವು. Let us see the example here. Hash include stdio.h. ಹ್ಯಾಶ್ ಇಂದ ಶುರು ಆಕೈತಿ. ಇದೇನ್ರಿ, ಇದೊಂದು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್, ರೈಟ್? ನೆಕ್ಸ್ಟ್, ಹ್ಯಾಶ್ ಡಿಫೈನ್ ಪೈ 3.14, ಇದು ಕೂಡ ಹ್ಯಾಶ್ ಇಂದ ಶುರು ಆಗ್ತಾ ಇದೆ. ಇದನ್ನು ನಾವು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಅಂತ ಕರಿತೀವಿ. ಏನಪ್ಪಾ ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ, ಇಟ್ ಬಿಗಿನ್ಸ್ ವಿತ್ ಹ್ಯಾಶ್, processed before compilation, ಕಂಪೈಲೇಷನ್ ಆಗಿದ ಮುಂಚೆ, ಡು ನಾಟ್ ಎಂಡ್ ವಿತ್ ಸೆಮಿಕೋಲನ್. ದಿಸ್ ಇಸ್ ಇಂಪಾರ್ಟೆಂಟ್. ಈಗ ನಾವು ಇನ್ಸ್ಟ್ರಕ್ಷನ್ಸ್ ಬರಿತೀವಿ, ಹೌದಾ? ಇಂಟ್ ನಮ್ ಈಕ್ವಲ್ಸ್ ಟು 5 ಅಂತ ಬರ್ತೀವಿ. ಇಲ್ಲಿ ಏನಾಕೈತ್ರಿ, ಸೆಮಿಕೋಲನ್ ಕೊಡ್ಬೇಕು ನೀವು. ಅದೇ ರೀತಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ಸ್ ಬರಿತೀರಿ, ಪರ್ಸೆಂಟೇಜ್ ಡಿ ಕಾಮಾ ನಮ್, ಇದನ್ನು ಇಲ್ಲಿ ಸೆಮಿಕೋಲನ್ ಕೊಡ್ತೀರಿ. ಈಚ್ ಸ್ಟೇಟ್ಮೆಂಟ್ ends with what? Semicolon. But these preprocessor statements does not end with a semicolon. ನೆನಪಿರ್ಲಿ. Used to include files, define macros and control compilation. ಎದಕ್ಕೆ ಯೂಸ್ ಮಾಡ್ತೀವಪ್ಪ ನಾವು ಅಂದ್ರೆ, ಒಂದಿಷ್ಟು ಫೈಲ್ಸ್ ಇರ್ತಾವ್ರಿ, ಅವುಗಳನ್ನ ಇನ್ಕ್ಲೂಡ್ ಮಾಡ್ಲಿಕ್ಕೆ, ಮ್ಯಾಕ್ರೋಸ್ ಅಂತ ಬರ್ತಾವು, ಅವುಗಳನ್ನ ಇನ್ಕ್ಲೂಡ್ ಮಾಡ್ಲಿಕ್ಕೆ, ಮತ್ತೆ ಕಂಪೈಲೇಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದ, ಹೌದಾ? ಲೆಟ್ ಅಸ್ ಸಿ ಹ್ಯಾಶ್ ಇನ್ಕ್ಲೂಡ್ ಡಿರೆಕ್ಟಿವ್. ಒಂದೇ ಇದ್ದು ಯಾವ್ದ್ರಿ ಅದರಲ್ಲಿ? ಹ್ಯಾಶ್ ಇನ್ಕ್ಲೂಡ್ ಡಿರೆಕ್ಟಿವ್ ಅಂತೇಳಿ. ಹ್ಯಾಶ್ ಇನ್ಕ್ಲೂಡ್ ಡಿರೆಕ್ಟಿವ್ ಈಸ್ ಯೂಸ್ ಟು ಇನ್ಕ್ಲೂಡ್ ದ ಕಂಟೆಂಟ್ಸ್ ಆಫ್ ಅನದರ್ ಫೈಲ್ ಇನ್ ಟು ದ ಕರೆಂಟ್ ಪ್ರೋಗ್ರಾಮ್. ಹೌದಾ? ಈಗ ನಾವು ನಮ್ಮ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡತ್ತಿದ್ವಿ? ಪ್ರಿಂಟ್ ಎಫ್ ಬರಿತಾ ಇದ್ವಿ, ಸ್ಕ್ಯಾನ್ ಎಫ್ ಬರೀ ಅಂತಿದ್ವಿ, ರೈಟ್? ಇವೆರಡರದ್ದು ನಾವು ಡೆಫಿನೇಷನ್ ನೀವು ಎಲ್ಲೂ ಬರೋದಿಲ್ಲ, ಹೌದಾ? ಇವೆರಡರದ್ದು ಡೆಫಿನೇಷನ್, ಪ್ರಿಂಟ್ ಎಫ್ ಅಂದ್ರೆ ಏನ್ ಮಾಡಬೇಕು, ಸ್ಕ್ಯಾನ್ ಎಫ್ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಯಾರು ಹೇಳ್ತಾರೆ? That is your hash include directive will tell. ಅದು ತಾನಾಗ್ಲೇ ಹೇಳ್ತೈತೇನ್ರಿ? ಇಲ್ಲ. ಇಲ್ಲೇನ್ ಮಾಡ ಅಂತೀರಿ ನೀವು? ಒಂದಿಷ್ಟು ಫೈಲ್ಸ್ ನ ಇನ್ಕ್ಲೂಡ್ ಮಾಡ ಅಂತೀರಿ, ರೈಟ್? ಯಾವ್ದಾವ್ದದು? stdio.h, ಹೌದಾ? ಅದೇ ರೀತಿ ಹಳೆ ಕಾಲದಲ್ಲಿ, ಲೈಕ್ ಇನ್ ದ ಲೆಗಸಿ ಸಿಸ್ಟಮ್ಸ್, conio.h ಅಂತ ಇರ್ತಿತ್ತು. stdio.h ಇದರಲ್ಲಿ ಏನಿದಾವ್ರಿ, ಒಂದಿಷ್ಟು ಫೈಲ್ಸ್ ಇದಾವು. ಆ ಒಂದು ಫೈಲ್ಸ್ ನ ನೀವು ಈ ಒಂದು ಕರೆಂಟ್ ಪ್ರೋಗ್ರಾಮ್ ಒಳಗಡೆ ತರ ಅಂತೀರಿ, ರೈಟ್? That is the example here. Here the stdio.h file provides declarations for functions such as printf, scanf, right?
ಸೊ ಅದು ನಿಮಗೆ ನೆನಪಿರಬೇಕು. ಹ್ಯಾಶ್ ಇನ್ಕ್ಲೂಡ್ ಸ್ಟೇಟ್ ಅಂತ ಅನ್ಕೊಳ್ತೀನಿ. ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಪ್ಪ ನಾವು? ಟು ಇನ್ಕ್ಲೂಡ್ ದ ಕಂಟೆಂಟ್ಸ್ ಆಫ್ ಅನದರ್ ಫೈಲ್ ಇನ್ ಟು ದ ಕರೆಂಟ್ ಪ್ರೋಗ್ರಾಮ್. ಓಕೆ. ನೆಕ್ಸ್ಟ್ ಇಸ್ ಟೈಪ್ಸ್ ಆಫ್ ಇನ್ಕ್ಲೂಡ್. ಸೊ ಟೈಪ್ಸ್ ಆಫ್ ಇನ್ಕ್ಲೂಡ್ ಎರಡು ತರದಲ್ಲಿ, ಒಂದು ಸಿಸ್ಟಮ್ ಹೆಡರ್ ಫೈಲ್ಸ್ ಅಂತೇಳಿ. ದ ಫೈಲ್ ಇಸ್ ಸರ್ಚ್ಡ್ ಫಾರ್ ಇನ್ ದ ಸ್ಟ್ಯಾಂಡರ್ಡ್ ಸಿಸ್ಟಮ್ ಡೈರೆಕ್ಟರೀಸ್. ಸೊ ಒಂದಿಷ್ಟು ಏನ್ರಿ ಬಿಲ್ಟ್ ಇನ್ ಇರ್ತಾವ್ರಿ, ಬಿಲ್ಟ್ ಇನ್ ಫೈಲ್ಸ್ ಏನಿರ್ತಾವಲ್ಲ ಅವ್ನ ಇನ್ಕ್ಲೂಡ್ ಮಾಡ್ಲಿಕ್ಕೆ ನಾವು ಏನು ಹೆಡರ್ ಫೈಲ್ ಬರಿತೀವಲ್ಲ ಅದಕ್ಕೆ ಸಿಸ್ಟಮ್ ಹೆಡರ್ ಫೈಲ್ಸ್ ಅಂತ ಕರಿತೀವಿ. ಹ್ಯಾಶ್ ಇನ್ಕ್ಲೂಡ್ stdio.h. ಹೌದಾ, ಇದೇನ್ರಿ, ಇದು ನಿಮ್ದು ಸಿಸ್ಟಮ್ ಹೆಡರ್ ಫೈಲ್ ಇದು. ಓಕೆ. ಸಿಂಟ್ಯಾಕ್ಸ್ ಏನಪ್ಪಾ ಅಂದ್ರೆ ಹ್ಯಾಶ್ ಇನ್ಕ್ಲೂಡ್, ಇದು ಸಿಂಬಾಲ್ಸ್ ನೀವು ನೆನ್ಪಿಟ್ಕೋರಿ, ಅದ್ರ ಒಳಗಡೆ ನಾವು ಫೈಲ್ ನೇಮ್ ಡಾಟ್ ಎಚ್ ಅಂತ ಬರಿತೀವಿ. ಎಕ್ಸಾಂಪಲ್ ನಿಮ್ದು ಇಲ್ಲಿ stdio.h, ಇದು ಸಿಸ್ಟಮ್ ಹೆಡರ್ ಫೈಲ್ ರೀ. ಇನ್ನೊಂದು ಬರ್ತದ, ಇವೆಲ್ಲ ಎಕ್ಸಾಂಪಲ್ ರೀ, math.h, string.h. ಇನ್ನೊಂದು ಟೈಪ್ ಯಾವ್ದಪ್ಪ ಅಂದ್ರೆ ಯೂಸರ್ ಡಿಫೈನ್ ಹೆಡರ್ ಫೈಲ್ಸ್. ಇಲ್ಲಿ ಏನಾಗ್ತದೆ, ನೀವು ನಿಮ್ಮ ಓನ್ ಹೆಡರ್ ಫೈಲ್ಸ್ ನ ಕ್ರಿಯೇಟ್ ಮಾಡಬಹುದು. ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಪ್ರೋಗ್ರಾಮ್ ಬರ ಅಂತೀರಿ, ಇಲ್ಲಿ ನೀವೇನು ಫಂಕ್ಷನ್ಸ್ ಬರ್ದಿರಿ, ಡೆಫ್ ಆಡ್ ಅನ್ನೋದೊಂದು ಫಂಕ್ಷನ್ ಬರ್ದಿರಿ, ರೈಟ್? ಸಾರಿ, ಡೆಫ್ ಇಸ್ ಪೈಥನ್, ಲೈಕ್ ಇಂಟ್ ಆಡ್ ಅಂತ ಬರ್ದಿದ್ದೀರಿ, ಅಥವಾ ಫ್ಲೋಟ್ ಡಿವಿಷನ್ ಅಂತ ಬರ್ದಿದ್ರಿ, ಏನು ನಿಮ್ಮ ಓನ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ನ ಬರ್ದಿರಿ, ಅಂಡ್ ಯು ವಾಂಟ್ ದೀಸ್ ಟು ಬಿ ಇನ್ಕ್ಲೂಡೆಡ್ ಇನ್ ಹೆಡರ್ ಫೈಲ್. ಸೊ ನೀವು ಅವಾಗ ಏನ್ ಮಾಡಬಹುದು, ಇವುಗಳನ್ನ ಒಂದು ಹೆಡರ್ ಫೈಲ್ಗೆ ಆಡ್ ಮಾಡಬಹುದು. ಅಂತದಕ್ಕೆ ನಾವು ಯೂಸರ್ ಡಿಫೈನ್ ಹೆಡರ್ ಫೈಲ್ಸ್ ಅಂತ ಕರಿತೀವಿ. ಹೆಂಗ್ ಮಾಡೋದಪ್ಪ ಅಂದ್ರೆ ಹ್ಯಾಶ್ ಇನ್ಕ್ಲೂಡ್ ಡಬಲ್ ಕೋಟ್ಸ್ ಒಳಗಡೆ ನೀವು ಏನ್ ಮಾಡ್ತೀರಿ, ನಿಮ್ದು ಬೇಕಾಗಿರ್ತಕ್ಕಂಥ ಒಂದು ಹೆಡರ್ ಫೈಲ್ಗೆ ಹೆಸರು ಕೊಡ್ತೀರಿ. ಫಾರ್ ಎಕ್ಸಾಂಪಲ್ ಹ್ಯಾಶ್ ಇನ್ಕ್ಲೂಡ್ ಮೈ ಹೆಡರ್ ಡಾಟ್ ಎಚ್. ಇದ್ರೊಳಗಡೆ ನೀವು ಏನೇನ್ ಫಂಕ್ಷನ್ಸ್ ಬರೀತೀರಲ್ರಿ ಅವೆಲ್ಲ ಏನಾಗ್ತಾವು ಮೈ ಹೆಡರ್ ಡಾಟ್ ಎಚ್ ಒಳಗಡೆ ಇರ್ತಾವು. ನೀವು ಮೈ ಹೆಡರ್ ಡಾಟ್ ಎಚ್ ನ ಸೇವ್ ಮಾಡಿದ್ಮೇಲೆ ಬೇರೆ ಪ್ರೋಗ್ರಾಮ್ ಒಳಗಡೆ ನೀವೇನ್ ಮಾಡಬಹುದ್ರಿ, ಹ್ಯಾಶ್ ಇನ್ಕ್ಲೂಡ್, ರೈಟ್, ನೀವು ಅಲ್ಲಿ ಅದನ್ನ ಇಂಪೋರ್ಟ್ ಮಾಡ್ಕೋಬಹುದು. ಕ್ಲಿಯರ್? ಸೊ ದಿಸ್ ಇಸ್ ದಿ ಯೂಸರ್ ಡಿಫೈನ್ಡ್ ಹೆಡರ್ ಫೈಲ್ಸ್. ಅವೆರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಕ್ಲೂಡ್ ಡಿರೆಕ್ಟಿವ್ಸ್ ರೀ. ಈಗ ನೆಕ್ಸ್ಟ್ ಬರೋದು ವಾಟ್ ಈಸ್ ಅ ಮ್ಯಾಕ್ರೋ. ಸೊ ಮ್ಯಾಕ್ರೋ ಅಂದ್ರೆ ಏನು? ಸೊ ಮ್ಯಾಕ್ರೋ ಅಂತಂದ್ರೆ ಇಟ್ ಈಸ್ ಅ ನೇಮ್ ಆರ್ ಐಡೆಂಟಿಫೈಯರ್ ದಟ್ ರಿಪ್ರೆಸೆಂಟ್ಸ್ ಅ ಪೀಸ್ ಆಫ್ ಕೋಡ್ ಅಥವಾ ಅ ವ್ಯಾಲ್ಯೂ ಅಥವಾ ಎಕ್ಸ್ಪ್ರೆಷನ್. ಸೊ ಮ್ಯಾಕ್ರೋ ಅಂದ್ರೆ ನಾವು ಸಣ್ಣ ಪೀಸ್ ಆಫ್ ಕೋಡ್ ಬರಿತೀವ್ರಿ, ಅಥವಾ ಒಂದು ವ್ಯಾಲ್ಯೂ ಏನೋ ಅಸೈನ್ ಮಾಡ್ತೀವಿ, ಅಥವಾ ಅಲ್ಲೊಂದು ಎಕ್ಸ್ಪ್ರೆಷನ್ ಬರಿತೀವ್ರಿ. ಅಂತ ಒಂದು ಇದಕ್ಕೆ ಏನ್ ಕರಿತೀವಿ ನಾವು, ಮ್ಯಾಕ್ರೋ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡ್ರಿ. ಸೊ ಮ್ಯಾಕ್ರೋಸ್ ಅನ್ನು ಯಾವ ರೀತಿ ಡಿಫೈನ್ ಮಾಡ್ತೀವಪ್ಪ ಅಂದ್ರೆ ವಿ ಯೂಸ್ ಹ್ಯಾಶ್ ಡಿಫೈನ್ ಪ್ರೀ ಪ್ರೊಸೆಸರ್ ಡಿರೆಕ್ಟಿವ್. ಹಿಂದ್ಗಡೆ ನಾವು ನೋಡಿದ್ದು ಹ್ಯಾಶ್ ಇನ್ಕ್ಲೂಡ್ ಡಿರೆಕ್ಟಿವ್, ಹೌದಾ? ಇದು ಹ್ಯಾಶ್ ಡಿಫೈನ್ ಡಿರೆಕ್ಟಿವ್ ನಾವು ಏನ್ ಬರಿತೀವಲ್ರಿ, ದಟ್ ಈಸ್ ಅ ಮ್ಯಾಕ್ರೋ. ಓಕೆ, ಅದಕ್ಕೆ ನಾವು ಮ್ಯಾಕ್ರೋ ಅಂತ ಕರಿತೀವಿ. Before the actual compilation begins, the C preprocessor replaces the macro name with its defined replacement text. ಸೊ ನೀವೇನ್ ಮಾಡ್ತೈತ್ರಿ, ಇದು ನಿಮ್ ಪ್ರೋಗ್ರಾಮ್ ಕಂಪೈಲೇಷನ್ ಆಗೋದ್ರಿಂದ ಮುಂಚೆ ಸಿ ಪ್ರೀ ಪ್ರೊಸೆಸರ್ ಏನ್ ಮಾಡ್ತೈತೆ ಅಂತಂದ್ರೆ ಇಟ್ ವಿಲ್ replace that macro name with the whatever value you have given or whatever expression you have written ಅಥವಾ whatever the code you have written, ಅದರಿಂದ ಆ ಒಂದು ಮ್ಯಾಕ್ರೋನ ರಿಪ್ಲೇಸ್ ಮಾಡ್ತೈತಿ. ಎಕ್ಸಾಂಪಲ್ ನೋಡ್ರಿ, ಅಥವಾ ಸಿಂಟ್ಯಾಕ್ಸ್ ನೋಡ್ರಿ. ಫಸ್ಟ್ ಹ್ಯಾಶ್ ಡಿಫೈನ್ ಅಂತ ಬರಿತೀವಿ, ಅದಾದ್ಮೇಲೆ ನೀವೇನ್ ಹೆಸರು ಕೊಡ್ತಿರಲ್ರಿ ಅದು ಮ್ಯಾಕ್ರೋ ನೇಮ್ ಅಂತ ಕರಿತೀವಿ. ಅದಾದ್ಮೇಲೆ ನೀವೇನ್ ಕೊಡ್ತಿರಲ್ಲ ಅದಕ್ಕೆ ನಾವು ರಿಪ್ಲೇಸ್ಮೆಂಟ್ ಟೆಕ್ಸ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್ ನಾವು ನೋಡಿದ್ದೇವೆ ಹಿಂದಿನ ಪ್ರೋಗ್ರಾಮ್, ಲೈಕ್ ಇನ್ ದ ಬಿಗಿನಿಂಗ್ ವಿಡಿಯೋಸ್ ವಿ ಸಾ ದಿಸ್, ರೈಟ್? ಡಿಫೈನ್ ಪೈ 3.14. ಇಲ್ಲಿ ಏನಾಗ್ತದೆ, ಪೈ ಇಸ್ ಅ ಮ್ಯಾಕ್ರೋ ಅಂಡ್ ಯು ಆರ್ ರಿಪ್ಲೇಸಿಂಗ್ ದಟ್ ಮ್ಯಾಕ್ರೋ ವಿತ್ 3.14. ಕ್ಲಿಯರ್? ಸೊ ನಾವು ಮುಂದೆ ಎಲ್ಲೇ ಪ್ರೋಗ್ರಾಮ್ ಅಲ್ಲಿ ಬರೆಯುವಾಗ ನಾವು ಪೈ ಅಂತ ಬರೆದ್ರೆ ದಟ್ ವಿಲ್ ಬಿ ರಿಪ್ಲೇಸ್ಡ್ ವಿತ್ ವಾಟ್, 3.14. ಸೊ ದಿಸ್ ಇಸ್ ವಾಟ್ ಇಸ್ ಅ ಮ್ಯಾಕ್ರೋ, ವೇರ್ ಯು ಆರ್ ಗೋಯಿಂಗ್ ಟು ರೈಟ್ ಅ ಪೀಸ್ ಆಫ್ ಕೋಡ್. ಒಂದು ಸ್ವಲ್ಪ ಸಣ್ಣ ಕೋಡ್ ಇರ್ತೈತಿ ಇದು, ಹೌದಾ? ಅದ್ರಲ್ಲಿ ನೀವು ಅಸೈನ್ ವ್ಯಾಲ್ಯೂನು ಮಾಡ್ತೀರಿ, ಹೌದ್ರಿ? ಎಕ್ಸ್ಪ್ರೆಷನ್ಸ್ ಬರೀಬಹುದು. ಸೊ ಇಲ್ಲಿ ಏನಕ್ಕೆ ಸಿ ಪ್ರೊಸೆಸರ್ ಈ ಒಂದು ಮ್ಯಾಕ್ರೋನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಲ್ಲಿ ಅದ್ರದ್ದು ರಿಪ್ಲೇಸ್ಮೆಂಟ್ ಟೆಕ್ಸ್ಟ್ ಜೊತೆಗೆ ನಮಗೆ ಸಬ್ಸ್ಟಿಟ್ಯೂಟ್ ಮಾಡ್ತೈತಿ. ಓಕೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದ್ರಿ, ಹ್ಯಾಶ್ ಡಿಫೈನ್ ಡಿರೆಕ್ಟಿವ್, ಅದ್ರ ಬಗ್ಗೆ ನೋಡ್ಕೊಂತ ಹೋಗೋದು ಈಗ. ದ ಹ್ಯಾಶ್ ಡಿಫೈನ್ ಡಿರೆಕ್ಟಿವ್ ಇಸ್ ಯೂಸ್ಡ್ ಟು ಡಿಫೈನ್ ಮ್ಯಾಕ್ರೋಸ್, ನಮ್ಗೆ ಗೊತ್ತು, ಹೌದಾ? ಅಥವಾ ಸಿಂಬಾಲಿಕ್ ಕಾನ್ಸ್ಟೆಂಟ್ಸ್ ಅಂತ ಕೂಡ ಕರಿತೀವ್ರಿ. ಅದಕ್ಕೆ ಮ್ಯಾಕ್ರೋಸ್ ಅಂತೂ ಅನ್ಬೋದು ನೀವು, ಅಥವಾ ಸಿಂಬಾಲಿಕ್ ಕಾನ್ಸ್ಟೆಂಟ್ಸ್ ಅಂತಲೂ ಕೂಡ ಕರಿತೀವಿ. ಸೊ ಎಕ್ಸಾಮ್ ಅಲ್ಲಿ ಅವರು ಹೌ ಡು ಯು ಡಿಫೈನ್ ಸಿಂಬಾಲಿಕ್ ಕಾನ್ಸ್ಟೆಂಟ್ಸ್ or ಹೌ ಡು ಯು ಡಿಫೈನ್ ಮ್ಯಾಕ್ರೋಸ್ ಅಂತ ಕೇಳಿದ್ರೆ ಏನು ಹೇಳ್ತೀರಿ, ಹ್ಯಾಶ್ ಡಿಫೈನ್ ಡಿರೆಕ್ಟಿವ್ ಅಂತ ಹೇಳ್ತೀರಿ. ಹ್ಯಾಶ್ ಡಿಫೈನ್ ಸಿಂಟ್ಯಾಕ್ಸ್ ಸೇಮ್ ರೀ, ಹ್ಯಾಶ್ ಡಿಫೈನ್ ಐಡೆಂಟಿಫೈಯರ್ ರಿಪ್ಲೇಸ್ಮೆಂಟ್, ರೈಟ್? ಮ್ಯಾಕ್ರೋದು ಮತ್ತೆ ಇದರದು. ಸೊ ಹ್ಯಾಶ್ ಡಿಫೈನ್ ಪೈ 3.14 is the example.
ನಾವು ವೆರೆವರ್ ಪೈ ಅಪಿಯರ್ಸ್ ಇನ್ ದ ಪ್ರೋಗ್ರಾಮ್ ದ ಪ್ರಿಪ್ರೊಸೆಸರ್ ಏನ್ ಮಾಡ್ತೈತ್ರಿ ಆ ಒಂದು ಪೈನ ರಿಪ್ಲೇಸ್ ಮಾಡಿ 3.14 ನ ಹಾಕ್ತೈತಿ. ಕರೆಕ್ಟ್? ಲೆಟ್ ಅಸ್ ಸಿ an example. ಸೊ ಎಕ್ಸಾಂಪಲ್ ನೋಡ್ರಿ ಇಲ್ಲಿ hash include stdio rotation ಬರ್ದು ಇದೇನ್ರಿ ಇದು hash include directive, right? Then hash define py 3.14, this is hash define directive. Py is a macro name and 3.14 is a replacement text. So ನಾನು py ಅಂತ ಎಲ್ಲಿ ಬರೀತೀನಿ ಮುಂದೆ ಪ್ರೋಗ್ರಾಮ್ ಅಲ್ಲಿ this will be replaced with what? 3.14. Clear? Next. ಸೊ ಮ್ಯಾಕ್ರೋದಲ್ಲಿ ಮತ್ತೆ ಎರಡು ಟೈಪ್ಸ್ ಬರ್ತಾವ್ರಿ, ಒಂದು ಆಬ್ಜೆಕ್ಟ್ ಲೈಕ್ ಮ್ಯಾಕ್ರೋ ಅಂತೇಳಿ, ಇನ್ನೊಂದು ಫಂಕ್ಷನ್ ಲೈಕ್ ಮ್ಯಾಕ್ರೋ ಅಂತೇಳಿ. ಸೊ ಆಬ್ಜೆಕ್ಟ್ ಲೈಕ್ ಮ್ಯಾಕ್ರೋ ಅಂತಂದ್ರೆ ಆ ಮ್ಯಾಕ್ರೋ ಅಲ್ಲಿ ನಿಮಗೆ ಒಂದು ವ್ಯಾಲ್ಯೂ ಅಥವಾ ಒಂದು ಕಾನ್ಸ್ಟೆಂಟ್ ನ ರಿಪ್ರೆಸೆಂಟ್ ಮಾಡ್ತೈತೆ, ಹೌದಾ? ಸೊ ಈಗ ಹಿಂದಿನ ಎಕ್ಸಾಂಪಲ್ ನೋಡಿದ್ವಿ ನಾವು, ಅಲ್ಲಿ ಏನಾಗಂತಿದ್ವಿ ಒಂದು ಕಾನ್ಸ್ಟೆಂಟ್ ಕೂಡ ಅಂತಿದ್ವಿ ನಾವು, ಹೌದಾ? ಸೊ ಇಂಥ ಒಂದು ಮ್ಯಾಕ್ರೋ ನಾವು ಆಬ್ಜೆಕ್ಟ್ ಲೈಕ್ ಮ್ಯಾಕ್ರೋ ಅಂತ ಕರಿತೀವಿ. ಸೊ ಅವ್ರ ಎಕ್ಸಾಂಪಲ್ ಕೊಟ್ಟಿದ್ದು ವಿಚ್ ಟೈಪ್ ಆಫ್ ಮ್ಯಾಕ್ರೋ ಅಂತ ಕೇಳ್ಬೋದು. ಸೊ ಆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ನೀವೇನಾದ್ರೂ ವ್ಯಾಲ್ಯೂ ಕೂಡ ಅಂತಿರಪ್ಪ ಅಂತಂದ್ರೆ ಅದಕ್ಕೆ ನಾವು ಆಬ್ಜೆಕ್ಟ್ ಲೈಕ್ ಮ್ಯಾಕ್ರೋ ಅಂತ ಕರಿತೀವಿ. ಎಕ್ಸಾಂಪಲ್ ಯು ಕ್ಯಾನ್ ಸೇ ಲೈಕ್ ಹ್ಯಾಶ್ ಡಿಫೈನ್ ಮ್ಯಾಕ್ಸ್ ಆಫ್ 100 ಅಂತ ಕೊಟ್ವಿ, ಹೌದಾ? ಸೊ ಹ್ಯಾಶ್ ಡಿಫೈನ್ ನೇಮ್ ಪ್ರೈಸ್ ಅಂತ ಕೊಟ್ವಿ, ಹ್ಯಾಶ್ ಡಿಫೈನ್ ಪೈ 3.149. ಸೊ ಮ್ಯಾಕ್ಸ್ ನೇಮ್ ಪೈ ಇವೆಲ್ಲ ಏನ್ರಿ ಮ್ಯಾಕ್ರೋಸ್. ಇಲ್ಲಿ ನಾವು ಮುಂದೆ ಪ್ರೋಗ್ರಾಮ್ ಒಳಗಡೆ ಯೂಸ್ ಮಾಡ್ಕೋಬಹುದು. ಮಾರ್ಕ್ಸ್ ಆಫ್ ಮ್ಯಾಕ್ಸ್ ಅಂತಂದ್ರೆ ಏನಕ್ಕೈತ್ರಿ ಇಲ್ಲಿ ಮಾರ್ಕ್ಸ್ ಆಫ್ 100 ಅಂತ ಕ್ರಿಯೇಟ್ ಆಕೈತೆ ಅರೇ, ಹೌದಾ? ಸೊ ದಟ್ ಇಸ್ ವಾಟ್ ಇಸ್ max will be replaced with 100 before the compilation. Clear with that? ಸೊ ಇಲ್ಲಿ ನೀವೇನು ಕಾನ್ಸ್ಟೆಂಟ್ ಅಸೈನ್ ಮಾಡಂತೀರಿ, ಒಂದು ವ್ಯಾಲ್ಯೂನ ಅಸೈನ್ ಮಾಡಂತೀರಲ್ರಿ ಅಂತದಕ್ಕೆ ನಾವು ಆಬ್ಜೆಕ್ಟ್ ಲೈಕ್ ಮ್ಯಾಕ್ರೋಸ್ ಅಂತ ಕರಿತೀವಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಫಂಕ್ಷನ್ ಲೈಕ್ ಮ್ಯಾಕ್ರೋಸ್. ಇಲ್ಲಿ ಏನಕ್ಕೈತ್ರಿ ಮ್ಯಾಕ್ರೋಸ್ ನೀವು ಆರ್ಗ್ಯುಮೆಂಟ್ಸ್ ಪಾಸ್ ಮಾಡಬಹುದು. ಸೇಮ್ ಫಂಕ್ಷನ್ಸ್ ಒಳಗೆ ನೀವು ಯಾವ ರೀತಿ ಪ್ಯಾರಾಮೀಟರ್ಸ್ ಪಾಸ್ ಮಾಡ್ತಿದ್ರಿ, ಫಾರ್ ಎಕ್ಸಾಂಪಲ್ ಮೈ ಫಂಕ್. ಸೊ ಇದಕ್ಕೆ ನೀವು ಇಲ್ಲಿ ಏನ್ ಮಾಡ್ತೀರಿ ಪ್ಯಾರಾಮೀಟರ್ಸ್ ಪಾಸ್ ಮಾಡ್ತಿದ್ರಿ, ಕಾಲ್ ಮಾಡುವಾಗ ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡ್ತಿದ್ರಿ, ಹೌದಾ? ಸೇಮ್ ವೇ ಮ್ಯಾಕ್ರೋಸ್ ಕೂಡ ನೀವೇನ್ ಮಾಡಬಹುದು ಆರ್ಗ್ಯುಮೆಂಟ್ ಪಾಸ್ ಮಾಡಬಹುದು. ಹೆಂಗಪ್ಪಾ ಅಂತಂದ್ರೆ ಸಿಂಟ್ಯಾಕ್ಸ್ ನೋಡ್ರಿ, ಹ್ಯಾಶ್ ಡಿಫೈನ್ ಮ್ಯಾಕ್ರೋ ನೀವೇನ್ ಬರೀತೀರಿ ಅದ್ರ ಬಾಜು ನೀವು ಬ್ರಾಕೆಟ್ ಒಳಗಡೆ ಆರ್ಗ್ಯುಮೆಂಟ್ಸ್ ಕೊಟ್ಟು ಮುಂದೆ ನೀವೇನ್ ಬರೀತೀರಿ ರಿಪ್ಲೇಸ್ಮೆಂಟ್ ಬರೀತೀರಿ. ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಹ್ಯಾಶ್ ಟ್ಯಾಗ್ ಡಿಫೈನ್ ಸ್ಕ್ವೇರ್ ಆಫ್ ಎಕ್ಸ್. ಸ್ಕ್ವೇರ್ ಈಸ್ ಅ ಮ್ಯಾಕ್ರೋ ನೇಮ್. ಇದು ಏನ್ ಮಾಡಂದ್ರಿ ಒಂದು ಪ್ಯಾರಾಮೀಟರ್ ಎಕ್ಸೆಪ್ಟ್ ಮಾಡಂದ್ರಿ, ಎಕ್ಸೆಪ್ಟ್ ಮಾಡತಕ್ಕಂಥ ಪ್ಯಾರಾಮೀಟರ್ ಏನ್ ಮಾಡಂತೀರಿ ನೀವು ಸ್ಕ್ವೇರ್ ಮಾಡಂತೀರಿ. ದಿಸ್ ಇಸ್ ವಾಟ್ ದಿಸ್ ಇಸ್ ಅನ್ ಎಕ್ಸ್ಪ್ರೆಷನ್, ರೈಟ್? ಸೊ ನೀವು ಇಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀರಿ, ನಾಟ್ ಅ ಸಿಂಗಲ್ ವ್ಯಾಲ್ಯೂ, ರೈಟ್? ಸೊ ಇಂಥ ಒಂದು ಮ್ಯಾಕ್ರೋಸ್ ನಾವು ಫಂಕ್ಷನ್ ಲೈಕ್ ಮ್ಯಾಕ್ರೋ ಅಂತ ಕರಿತೀವಿ, ವೇರ್ ಯುವರ್ ಮ್ಯಾಕ್ರೋ ವಿಲ್ ಎಕ್ಸೆಪ್ಟ್ ದ ಆರ್ಗ್ಯುಮೆಂಟ್ ಅಂಡ್ ಆಲ್ಸೋ ದೇರ್ ವಿಲ್ ಬಿ ದ ಎಕ್ಸ್ಪ್ರೆಷನ್. ಸೊ ಮುಂದೆ ನೀವು ಏನ್ ಮಾಡಬಹುದು ಪ್ರೋಗ್ರಾಮ್ ಅಲ್ಲಿ ಅದನ್ನ ಕರೆದಾಗ ಸ್ಕ್ವೇರ್ ಆಫ್ ಎಕ್ಸ್ ಅಂತ ಕರೆದಾಗ ಇದೇನಕ್ಕೆ ಸ್ಕ್ವೇರ್ ವಿಲ್ ಬಿ ರಿಪ್ಲೇಸ್ಡ್ ವಿತ್ ವಾಟ್ ಎಕ್ಸ್ ಇಂಟು ಎಕ್ಸ್, ರೈಟ್? ಸಾರಿ, x into x ಅಂತ replace ಆಕೈತ್ರಿ. So x will be what 5 into 5, so the result will be what 25. Clear with that? ಅದೇ ರೀತಿ ಡಿಫೈನ್ ಆಡ್ a, b a plus b ಅಂತ ಬರ್ದಿರಿ. ಇಲ್ಲಿ ಏನಕ್ಕೈತ್ರಿ ಎರಡು ಪ್ಯಾರಾಮೀಟರ್ಸ್ ಕೂಡ ಅಂತೀರಿ ನೀವು ಮ್ಯಾಕ್ರೋಗೆ, ಅದೇನ್ ಮಾಡ ಅಂತ ಎರಡು ಪ್ಯಾರಾಮೀಟರ್ಸ್ಗೆ ಆಡ್ ಮಾಡ ಅಂತೈತಿ. ಸೊ ನೀವು ಮುಂದೆ ಪ್ರೋಗ್ರಾಮ್ ಒಳಗಡೆ ಏನಾದ್ರು ಆಡ್ ಆಫ್ 10, 20 ಅಂತಂದಾಗ ಮ್ಯಾಕ್ರೋಗೆ ಹೋಗಿ ಎಕ್ಸಿಕ್ಯೂಟ್ ಆಕೈತ್ರಿ. ಸೊ 10 plus 20 it will give you 30 and it will be stored in the result. Clear with that? Okay. It is safer to use parenthesis in the function like macros. ಸೊ ಇದೊಂದು ಸಜೆಷನ್ ಏನಪ್ಪಾ ಅಂತಂದ್ರೆ ನಾವೇನ್ ಮ್ಯಾಕ್ರೋಸ್ ಇಲ್ಲಿ ಬರಿತೀವಲ್ರಿ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ ಸ್ಕ್ವೇರ್ ಆಫ್ ಎಕ್ಸ್ ಅಂತ ಬರೆದ್ವಿ, ಇಲ್ಲಿ ಬೆಟರ್ ವಿ ರೈಟ್ ಲೈಕ್ ಇನ್ ದಿಸ್. ಈ ಒಂದು ಪ್ಯಾರಾಮೀಟರ್ಸ್ ನಾವು ಬ್ರಾಕೆಟ್ಸ್ ಯೂಸ್ ಮಾಡೋದು ಅಥವಾ ಪ್ಯಾರಂಥೆಸಿಸ್ ಯೂಸ್ ಮಾಡೋದು ಚಲೋ ಅಂತ ಹೇಳ್ತಾರೆ. ಓಕೆ, ಇಟ್ ಇಸ್ ಅ ಗುಡ್ ಸಜೆಷನ್. ಓಕೆ, ಸೊ ನೆಕ್ಸ್ಟ್ ಈಸ್ ಹ್ಯಾಶ್ ಟ್ಯಾಗ್ ಅನ್ಡೆಫ್ ಡಿರೆಕ್ಟಿವ್. ಅದರ ಅರ್ಥ ಏನಪ್ಪಾ ಅಂದ್ರೆ ಹ್ಯಾಶ್ ಟ್ಯಾಗ್ ಅನ್ಡೆಫ್ ಡಿರೆಕ್ಟಿವ್ ಇಸ್ ಯೂಸ್ ಟು ಅನ್ಡಿಫೈನ್ ಆರ್ ರಿಮೂವ್ ಅ ಪ್ರೀವಿಯಸ್ಲಿ ಡಿಫೈನ್ಡ್ ಮ್ಯಾಕ್ರೋ. ಈಗ ನಾವು ಹಿಂದ್ಗಡೆ ಒಂದೇನ್ ಮಾಡಿದೀವಿ ಹ್ಯಾಶ್ ಟ್ಯಾಗ್ ಡಿಫೈನ್ ಅಂತ ಒಂದು ಮ್ಯಾಕ್ರೋನ ಡಿಫೈನ್ ಮಾಡಿದೀವಿ. ನಮಗೆ ಅದನ್ನ ರಿಮೂವ್ ಮಾಡ್ಬೇಕಪ್ಪ ನಾವು ಅಂತಂದಾಗ ನೀವು ಯಾವ್ದಾದ್ರು ಎಲ್ಲಾದ್ರೂ ಏನ್ ಮಾಡ್ಬೋದ್ರಿ ಹ್ಯಾಶ್ ಟ್ಯಾಗ್ ಅನ್ಡೆಫ್ ಮ್ಯಾಕ್ರೋ ನೇಮ್ನ ಬರೀಬಹುದು. ದಟ್ ಈಸ್ ದ ಥಿಂಗ್, ಹ್ಯಾಶ್ ಟ್ಯಾಗ್ ಡಿಫೈನ್ ಮ್ಯಾಕ್ಸ್ 100 ಅಂತ ಮಾಡಿರಿ, ಮುಂದೆ ನೀವು ಏನ್ ಮಾಡೋದು ಹ್ಯಾಶ್ ಟ್ಯಾಗ್ ಅನ್ಡೆಫ್ ಮ್ಯಾಕ್ರೋ ನೇಮ್ ಕೊಟ್ಬಿಟ್ರೆ ಈಗ ನೀವು ಇದ್ರ ಮುಂದೆ ನೀವು ಎಲ್ಲೇ ಮ್ಯಾಕ್ಸ್ ಅಂತ ಬರೆದ್ರೆ ಅದು ಆಕ್ಸೆಸ್ ಆಗೋದಿಲ್ಲ. ಓಕೆ, ದಟ್ ಈಸ್ ದ ಎಕ್ಸಾಂಪಲ್ ವಿ ಹ್ಯಾವ್ ಗಿವನ್ ಹಿಯರ್. ಸೊ ಲೆಟ್ ಅಸ್ ಸಿ. ಸೊ ಇಲ್ಲಿ ಮ್ಯಾಕ್ಸ್ ಆಫ್ 100 ಇತ್ತು, ಹ್ಯಾಶ್ ಅನ್ಡೆಫ್ ಮ್ಯಾಕ್ಸ್ ಅಂತ ಬರೋದು. ಸೊ ಇದ್ರ ಮುಂದೆ ನೀವು ಎಲ್ಲೇ ಮ್ಯಾಕ್ಸ್ ಬರೋದ್ರೂ ಅದು ನೋ ಲಾಂಗರ್ ಡಿಫೈನ್ಡ್. ಓಕೆ, ನೆಕ್ಸ್ಟ್ ಇಸ್ ಕಂಡೀಷನಲ್ ಕಂಪೈಲೇಷನ್. ಸೊ ಕಂಡೀಷನಲ್ ಕಂಪೈಲೇಷನ್ ಅವ್ರು ಏನಕ್ಕೈತಪ್ಪ ಅಂದ್ರೆ we can selectively include or exclude the parts of a program during the pre-processing. So pre-processing ಆಗುವಾಗ
ನಾವಿಲ್ಲಿ ಕಂಡೀಷನ್ಸ್ ಹಾಕಿ ಬೇಕಾದಂತ ಕೋಡ್ನ ಹಾಕ್ಬೋದು, ಬೇಡದಿದ್ರೆ ಬಿಡಬಹುದು. ನಾರ್ಮಲಿ ನಾವು ಇಫ್ ಎಲ್ಸ್ ನ ಕಲ್ತಿದ್ದೀವಿ ಹೌದಾ, ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಇಫ್ ಎಲ್ಸ್, ಇಫ್ ಎಲ್ ಇಫ್ ಅವನ್ನೆಲ್ಲ ಕಲ್ತಿದ್ದೀವಿ. ಸೊ ಅದೇ ರೀತಿ ನಾವು ಇವುಗಳನ್ನ ಪ್ರೀ ಪ್ರೊಸೆಸಿಂಗ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ಯಾವ್ಯಾವ ಬರ್ತವಪ್ಪ ಅಂದ್ರೆ ಹ್ಯಾಶ್ ಟ್ಯಾಗ್ ಇಫ್ ಅಂತ ಬರುತ್ತೆ, ಹ್ಯಾಶ್ ಟ್ಯಾಗ್ ಇಫ್ ಡೆಫ್, ಹ್ಯಾಶ್ ಟ್ಯಾಗ್ ಇಫ್ ಅಂಡ್ ಡೆಫ್, ದೆನ್ ಹ್ಯಾಶ್ ಟ್ಯಾಗ್ ಎಲ್ಸ್, ಹ್ಯಾಶ್ ಟ್ಯಾಗ್ ಎಲಿಫ್, ಹ್ಯಾಶ್ ಟ್ಯಾಗ್ ಎಂಡ್ ಇಫ್. ಸೊ ಇವೇನ್ರಿ ಮೇನ್ ಡೈರೆಕ್ಟಿವ್ಸ್ ರೀ ವಿಚ್ ವಿಲ್ ಕಮ್ ಅಂಡರ್ ಕಂಡೀಷನಲ್ ಕಂಪೈಲೇಷನ್. ಕ್ಲಿಯರ್ ವಿತ್ ದಟ್? ಕಂಡೀಷನಲ್ ಕಂಪೈಲೇಷನ್ ಏನ್ ಮಾಡ್ಬೋದು ನಾವು ಸೆಲೆಕ್ಟಿವ್ಲಿ ಕೋಡ್ ನ ಇನ್ಕ್ಲೂಡ್ ಅಥವಾ ಎಕ್ಸ್ಕ್ಲೂಡ್ ಮಾಡಬಹುದು. Let us see one by one. So firstly hash if ಇದೆ ರೀ. It is used to compile code when a specified condition is true. ಇದು ನಮ್ಗೆ ಗೊತ್ತು, ಇಫ್ ಸ್ಟೇಟ್ಮೆಂಟ್ ನಾವ್ ಏನ್ ಕಲ್ತೀವಲ್ಲ ಸೇಮೇ, ಬಟ್ ಇಲ್ಲಿ ಏನ್ ಮಾಡ ಅಂತೀವಿ ನಾವು ಪ್ರೀ ಪ್ರೊಸೆಸರ್ ಮಾಡ್ತಿದ್ರಿ ಇದನ್ನ ಹೌದಾ. ಸೊ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಹ್ಯಾಶ್ ಟ್ಯಾಗ್ ಡಿಫೈನ್ ನಮ್ ಈಕ್ವಲ್ಸ್ ಟು 10. ಇಲ್ಲಿ ನಮ್ ಏನ್ರಿ ಮ್ಯಾಕ್ರೋ ರೀ, 10 ಇಸ್ ಅ ವ್ಯಾಲ್ಯೂ, ಇಟ್ ಈಸ್ ಆಬ್ಜೆಕ್ಟ್ ಲೈಕ್ ಮ್ಯಾಕ್ರೋ ಹೌದಾ. ಈಗ ಮುಂದೆ ಏನ್ ಬರೀತೀನಿ ನಾನು ಹ್ಯಾಶ್ ಟ್ಯಾಗ್ ಇಫ್ ನಮ್ ಇಸ್ ಗ್ರೇಟರ್ ದೆನ್ 5, ಪ್ರಿಂಟ್ ಎಫ್ ನಮ್ ಇಸ್ ಗ್ರೇಟರ್ ದೆನ್ 5 ಅಂಡ್ ಇಫ್. ಹೌದ್ರಿ. ಸೊ ಇದೇನ್ರಿ ಇದೊಂದು ಕಂಡೀಷನಲ್ ಕಂಪೈಲೇಷನ್. ಇದು ಇಲ್ಲಿ ಏನ್ ಮಾಡಂತೀವಿ ನಾವು ಕಂಡೀಷನ್ ಹಾಕಿ ಕಂಪೈಲೇಷನ್ ಮಾಡ್ತಾ ಇದ್ದೇವೆ. ಸೊ ಈಗ ನೀವೇನ್ ಮ್ಯಾಕ್ರೋ ಡಿಫೈನ್ ಮಾಡಿರಿ ಅದೇನಾದ್ರೂ 5ಕ್ಕಿಂತ ಹೆಚ್ಚಿಗೆ ಇದ್ರೆ ಇಲ್ಲಿ ಒಂದ್ ಲೈನ್ ಪ್ರಿಂಟ್ ಆಕೈತಿ ಹೌದಾ. ಸೊ ಅದಕ್ಕೆ ನಾವು ಹ್ಯಾಶ್ ಟ್ಯಾಗ್ ಇಫ್ ನ ಯೂಸ್ ಮಾಡ್ತೀವಿ. ಕೋಡ್ ಇನ್ಸೈಡ್ ದ ಇಫ್ ಬ್ಲಾಕ್ ಇಸ್ ಇನ್ಕ್ಲೂಡೆಡ್ ಓನ್ಲಿ ಇಫ್ ದ ಕಂಡೀಷನ್ ಇಸ್ ಟ್ರೂ. ಒಂದ್ ವೇಳೆ ಈಗ ನಮ್ ಈಕ್ವಲ್ಸ್ ಟು 4 ಬರ್ಲಿಪ್ಪ ಅಂದ್ರೆ ಇದು ಎಕ್ಸಿಕ್ಯೂಟ್ ಆಗೋದಿಲ್ಲ. ಕರೆಕ್ಟ್. ನೆಕ್ಸ್ಟ್ ಬರೋದು ಇಫ್ ಡೆಫ್. ಇಫ್ ಡೆಫ್ ಒಳಗಡೆ ಏನಾಕೈತ್ರಿ ಇಫ್ ಡಿಫೈನ್ಡ್ ಅಂತ ಅರ್ಥ ಇದ್ರರ್ಥ. ಇಫ್ ಡೆಫ್ ಅಂದ್ರೆ ಇಫ್ ಡಿಫೈನ್ಡ್. ಇಟ್ ಚೆಕ್ಸ್ ವೆದರ್ ಮ್ಯಾಕ್ರೋ ಹ್ಯಾಸ್ ಬಿನ್ ಡಿಫೈನ್ಡ್ ಆರ್ ನಾಟ್. ಸೊ ಈಗ ಫಾರ್ ಎಕ್ಸಾಂಪಲ್ ಹ್ಯಾಶ್ ಟ್ಯಾಗ್ ಡಿಫೈನ್ ಡಿಬಗ್ ಅಂತ ಬರೆದಿದ್ದೇವೆ ಹೌದಾ. ಸೊ ಡಿಬಗ್ ಈಸ್ ಯುವರ್ ಮ್ಯಾಕ್ರೋ. ಸೊ ಈಗ ನಾ ಏನ್ ಬರೆಯತ್ತೀನಿ ಹ್ಯಾಶ್ ಟ್ಯಾಗ್ ಇಫ್ ಡೆಫ್ ಡಿಬಗ್. ಸೊ ಏನ್ ಮಾಡಿದ್ರಿ ಇಫ್ ದ ಡಿಬಗ್ ಅನ್ನೋ ಮ್ಯಾಕ್ರೋ ಡಿಫೈನ್ ಐತೆ ಇಲ್ಲ ಅಂತ ಚೆಕ್ ಮಾಡ್ತಿದ್ವಿ. ಇಟ್ ಇಸ್ ದೇರ್ ರೈಟ್. ಅದಿದ್ರೆ ಏನಕ್ಕೈತ್ರಿ ಇದು ಪ್ರಿಂಟ್ ಆಕೈತಿ. ಇಲ್ಲಪ್ಪ ಅಂತಂದ್ರೆ ಎಲ್ಸ್ ಕಂಡೀಷನ್ ಬರಿತೀವಿ ಈಗ ಮುಂದೆ. ಸೊ ಇಫ್ ಡೆಫ್ ಇಸ್ ಫಾರ್ ಟು ಚೆಕ್ ವೆದರ್ ದ ಮ್ಯಾಕ್ರೋ ಇಸ್ ಬಿನ್ ಡಿಫೈನ್ಡ್ ಆರ್ ನಾಟ್. ಓಕೆ. ಸಿನ್ಸ್ ಈ ಒಂದು ಎಕ್ಸಾಂಪಲ್ ಒಳಗಡೆ ಡಿಬಗ್ ಇಸ್ ಡಿಫೈನ್ಡ್ ದ ಸ್ಟೇಟ್ಮೆಂಟ್ ವಿಲ್ ಬಿ ಇನ್ಕ್ಲೂಡೆಡ್. ಈ ಒಂದು ಸ್ಟೇಟ್ಮೆಂಟ್ ಇನ್ಕ್ಲೂಡ್ ಆಕೈತ್ರಿ ಹೌದಾ. ನೆಕ್ಸ್ಟ್ ಬರೋದು ಇಫ್ ಅಂಡ್ ಡೆಫ್. ಇಫ್ ಅಂಡ್ ಡೆಫ್ ಅಂದ್ರೆ ಇಫ್ ನಾಟ್ ಡಿಫೈನ್ಡ್. ಹಿಂದ್ಗಡೆ ಏನ್ರಿ ಇಫ್ ಡಿಫೈನ್ಡ್ ಅಂತಂದ್ರೆ ಅದು ಎಕ್ಸಿಕ್ಯೂಟ್ ಆಗೈತಿ. ಇಲ್ಲಿ ಆ ಒಂದು ಮ್ಯಾಕ್ರೋ ಡಿಫೈನ್ ಆಗಿರ್ಲಿಲ್ಲಪ್ಪ ಅಂದ್ರೆ ನಿಮ್ದು ಬ್ಲಾಕ್ ಎಕ್ಸಿಕ್ಯೂಟ್ ಆಗೈತ್ರಿ. ಇಟ್ ಚೆಕ್ಸ್ ವೆದರ್ ಮ್ಯಾಕ್ರೋ ಹ್ಯಾಸ್ ನಾಟ್ ಬೀನ್ ಡಿಫೈನ್ಡ್. ಓಕೆ, ಎನ್ ಫಾರ್ ನಾಟ್ ರೀ. ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಇನ್ ಇಫ್ ಅಂಡ್ ಡೆಫ್ ಡಿಬಗ್. ಇಲ್ಲಿ ನಾವು ಡಿಬಗ್ ಏನು ಹ್ಯಾಶ್ ಟ್ಯಾಗ್ ಡಿಫೈನ್ ಬರ್ದಿಲ್ಲ ನಾವು ಹೌದಾ. ಹ್ಯಾಶ್ ಟ್ಯಾಗ್ ಡಿಫೈನ್ ಬರ್ದಿಲ್ಲ. ಸೊ ಇಲ್ಲಿ ಕಂಡೀಷನ್ ಆಕೈತಿ ಟ್ರೂ ಆಕೈತಿ. ಸೊ ಮುಂದೆ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೇವೆ ಎಂಡ್ ಇಫ್. ಒಂದ್ ವೇಳೆ ಡಿಬಗ್ ಏನಾದ್ರೂ ನಾವು ಡಿಫೈನ್ ಮಾಡಿಲ್ಲಪ್ಪ ಅಂದ್ರೆ ಡಿಫೈನ್ ಮಾಡ್ರಿ ಅಂತ ಒಳಗಡೆ ಬರ್ದೇವೆ. ಸೊ ದಿಸ್ ಕಂಡೀಷನ್ ವಿಲ್ ಬಿ ಟ್ರೂ, ಸೊ ಇಟ್ ವಿಲ್ ಡಿಫೈನ್ ನಾವ್. ಓಕೆ, ಹೋಪ್ ದಟ್ ಇಸ್ ಕ್ಲಿಯರ್. ಇಫ್ ದಿಸ್ ಕಂಡೀಷನ್ ಇಸ್ ಟ್ರೂ ಇಟ್ ವಿಲ್ ಎಕ್ಸಿಕ್ಯೂಟ್ ದಿಸ್. ಈಗ ಅದು ಕಂಡೀಷನ್ ಇಲ್ಲಪ್ಪ ಅಂದ್ರೆ ಎಂಡ್ ಇಫ್ ಆಕೈತ್ರಿ. This is commonly used to prevent a header file from being included multiple times. ಸೊ ನಿಮ್ದು ಹೆಡರ್ ಫೈಲ್ ಏನಾದ್ರು ಇರಲಿಲ್ಲ ಅಂತಂದಾಗ ಮಲ್ಟಿಪಲ್ ಟೈಮ್ಸ್ ಇನ್ಕ್ಲೂಡ್ ಮಾಡೋ ಬದಲು ನೀವು ಇಫ್ ಅಂಡ್ ಎಫ್ ಯೂಸ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಬೋದು. ಒಂದ್ ವೇಳೆ ಅದಿದ್ರೆ ಮತ್ತೆ ಇಲ್ಲಿ ವಾಪಸ್ ಇಂಪೋರ್ಟ್ ಮಾಡೋದಿಲ್ಲ, ಅದು ಇಲ್ಲಪ್ಪ ಅಂತಂದ್ರೆ ಇಂಪೋರ್ಟ್ ಮಾಡ್ತಿದ್ರಿ. ಓಕೆ, ಡನ್ ವಿತ್ ದಟ್. ದಟ್ ಇಸ್ ಇಫ್ ಅಂಡ್ ಎಫ್. ನೆಕ್ಸ್ಟ್ ಇಸ್ ಎಲ್ಸ್. ಎಲ್ಸ್ ಯಾವಾಗ ಯೂಸ್ ಮಾಡ್ತೀವ್ರಿ ಪ್ರೊವೈಡ್ಸ್ ಅನ್ ಅಲ್ಟರ್ನೇಟಿವ್ when the condition is false. ಕಂಡೀಷನ್ ಏನಾದ್ರು ಫಾಲ್ಸ್ ಆದ್ರೆ ನೀವು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಡಿಫೈನ್ ಟೆಸ್ಟ್ ಅಂತ ಐತ್ರಿ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು ಟೆಸ್ಟ್ ಅನ್ನೋದನ್ನ ಡಿಫೈನ್ ಮಾಡ್ತಾ ಇದೀವಿ ಆ ಮ್ಯಾಕ್ರೋನ. ಇಫ್ ಡೆಫ್ ಟೆಸ್ಟ್ ಇದು ಏನಕ್ಕೈತ್ರಿ ಟ್ರೂ ಆಕೈತಿ. ಸೊ ಟೆಸ್ಟ್ ಮೋಡ್ ಅಂತ ಬರ್ತೈತಿ. ಒಂದ್ ವೇಳೆ ಇದು ಬರ್ದಿಲ್ಲಪ್ಪ ಅಂತಂದಾಗ ಏನಕ್ಕೈತ್ರಿ ಇದು ಕಂಡೀಷನ್ ಫಾಲ್ಸ್ ಆಕಿತ್ತು. ಅವಾಗ ಏನು ಪ್ರಿಂಟ್ ಆಕೈತ್ರಿ ನಾರ್ಮಲ್ ಮೋಡ್ ಅಂತ ಪ್ರಿಂಟ್ ಆಕೈತಿ. ಎಲ್ಲಾ ಒಂದು ಡಿರೆಕ್ಟಿವ್ಸ್ ಎಂಡ್ ಇಫ್ ಇಂದ ಕ್ಲೋಸ್ ಆಗ್ಬೇಕು. ಓಕೆ, ಎಲಿಫ್ ಬರ್ತದೆ. ಎಲಿಫ್ ಅಂತಂದ್ರೆ ಎಲ್ಸ್ ಇಫ್ ಅಂತ ನಮ್ಗೆ ಗೊತ್ತು. ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು ಮ್ಯಾಕ್ರೋ ಮಾರ್ಕ್ಸ್ ಡಿಫೈನ್ ಮಾಡ್ತಾ ಇದೀವಿ 75 ಅಂತ ಹೇಳಿ. ಇಫ್ ಮಾರ್ಕ್ಸ್ ಇಸ್ ಗ್ರೇಟರ್ ದನ್ 90 ಏನಂತ ಬರ್ತೈತ್ರಿ ಗ್ರೇಡ್ ಎ ಪ್ಲಸ್. ಎಲಿಫ್ ಮಾರ್ಕ್ಸ್ ಇಸ್ ಗ್ರೇಟರ್ ದನ್ 75 ಪ್ರಿಂಟ್ ಆಫ್ ಗ್ರೇಡ್ ಎ. ಎಲ್ಸ್ ಏನ್ ಬರ್ತೈತಿ ಗ್ರೇಡ್ ಬಿ. ದೆನ್ ಲಾಸ್ಟ್ಲಿ ಎಂಡ್ ಇಫ್ ರೈಟ್. ಸೊ ಇಲ್ಲಿ ಏನ್ ಮಾಡ ಅಂತೀವಿ ನಾವು ಮಲ್ಟಿಪಲ್ ಕಂಡೀಷನ್ಸ್ ಬರ ಅಂತೀವಿ. ಸೊ ಮಲ್ಟಿಪಲ್ ಕಂಡೀಷನ್ಸ್ ಬರೆಯುವಾಗ ನಮಗೆ ಎಲಿಫ್ ಡೈರೆಕ್ಟಿವ್ ಹೆಲ್ಪ್ ಮಾಡ್ತೈತಿ. ಓಕೆ, ಎಂಡ್ ಇಫ್ ಏನಪ್ಪಾ ಅಂದ್ರೆ ಮಾರ್ಕ್ಸ್ ದ ಎಂಡ್ ಆಫ್ ದ ಕಂಡೀಷನಲ್ ಕಂಪೈಲೇಷನ್ ಬ್ಲಾಕ್. ಸೊ ನಮ್ ಕಂಡೀಷನಲ್ ಕಂಪೈಲೇಷನ್ ಬ್ಲಾಕ್ ಶುರು ಆಗೋದು ಹ್ಯಾಶ್ ಟ್ಯಾಗ್ ಇಫ್ ಇಂದ ರೀ. ಸೊ ಅದೇ ಇಟ್ ಶುಡ್ ಬಿ ಎಂಡ್ ವಿತ್ ಹ್ಯಾಶ್ ಟ್ಯಾಗ್ ಎಂಡ್ ಇಫ್. ಇದರ ನಡುವೆ ನಾವು ಇಲ್ಲಿ ಮುಂದೆ ಕಂಡೀಷನ್ ಬರುತ್ತೆ, ಟ್ರೂ ಆದ್ರೆ ನೆಕ್ಸ್ಟ್ ಬ್ಲಾಕ್ ಎಕ್ಸಿಕ್ಯೂಟ್ ಆಕೈತಿ. ನಿಮ್ ಮಲ್ಟಿಪಲ್ ಕಂಡೀಷನ್ ಬೇಕಂದ್ರೆ ನೀವು ಎಲಿಫ್
ಕಂಡೀಷನ್ ಬರೆದು ಎಕ್ಸಿಕ್ಯೂಟ್ ಮಾಡಬಹುದು. ಯಾವುದು ಕಂಡೀಷನ್ ಟ್ರೂ ಆಗ್ಲಿಲ್ಲಪ್ಪ ಅಂತಂದ್ರೆ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಕೈತಿ. ಅಂಡ್ ಲಾಸ್ಟ್ಲಿ ಇಟ್ ಶುಡ್ ಬಿ ಕ್ಲೋಸ್ಡ್ ವಿತ್ hashtag endif. So this marks the end of the conditional compilation. Example ನೋಡಬಹುದು. hashtag ifdef debug endif. ಸೊ ಇಲ್ಲಿ if debug ಡಿಫೈನ್ ಇದ್ರೆ ಪ್ರಿಂಟ್ ಆಕೈತಿ, ಇಲ್ಲಾಂದ್ರೆ endif ಆಕೈತಿ. Every conditional compilation block must properly be closed using endif. So ಎಲ್ಲ conditional compilation block endif ಇಂದ ಕ್ಲೋಸ್ ಆಗಲೇಬೇಕು. ಓಕೆ, ದಟ್ಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಸೊ ಎದಕ್ ಯೂಸ್ ಮಾಡ ಅಂತೀವಪ್ಪ ನಾವು ಇಷ್ಟೊಂದು ಪ್ರೀ ಪ್ರೊಸೆಸರ್? ಯಾಕಂದ್ರೆ ನಮ್ಮ ಕಡೆ ಆಲ್ರೆಡಿ ಫಂಕ್ಷನ್ಸ್ ಅದಾವು, ಹೌದ್ರಿ, ಮತ್ತೆ ಇಫ್ ಸ್ಟೇಟ್ಮೆಂಟ್ಸ್ ಎಲ್ಲ ಇದಾವು, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇದಾವು, ಹೌದಾ. ಇದಕ್ಕೆ ಯೂಸ್ ಮಾಡ ಅಂತೀವಪ್ಪ ಅಂದ್ರೆ ಕೋಡ್ ರಿಯೂಸಬಿಲಿಟಿ. ಇಲ್ಲಿ ಏನಕ್ಕೈತಿ, ಹೆಡರ್ ಫೈಲ್ಸ್ ಅಲೌಸ್ ಅಸ್ ಟು ರಿಯೂಸ್ ದ ಡಿಕ್ಲರೇಷನ್ಸ್ ಅಂಡ್ ಡಿಫೈನ್ ಡೆಫಿನಿಷನ್. ಸೊ ಹೆಡರ್ ಫೈಲ್ಸ್ ಇಂದ ನಾವು ಇಂಪೋರ್ಟ್ ಮಾಡಬಹುದು, ಹೌದಾ. ಪ್ರೀ ಪ್ರೊಸೆಸಿಂಗ್ ಅಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥ ಬ್ಲಾಕ್ಸ್ ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಮತ್ತೆ ಮಾಡಿಫಿಕೇಶನ್ ಈಸಿ ಐತ್ರಿ, ಯಾಕಂದ್ರೆ ನಮಗೆ ಫಾರ್ ಎಕ್ಸಾಂಪಲ್ ಹ್ಯಾಶ್ ಡಿಫೈನ್ ಮ್ಯಾಕ್ಸ್ ಈಕ್ವಲ್ಸ್ ಟು 100 ಬರ್ದಿದ್ದೆ. ನಾನೀಗ ಪ್ರೋಗ್ರಾಮ್ ಅಲ್ಲಿ ಎಲ್ಲಾದ್ರೂ ಮ್ಯಾಕ್ 100 ಬೇಡಪ್ಪ, ನನಗೆ 50 ಬೇಕಂತಂದ್ರೆ ಎಲ್ಲಾ ಪ್ರೋಗ್ರಾಮ್ ಕಡೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಇಲ್ಲಿ ಒಂದು ಲೈನ್ ಚೇಂಜ್ ಮಾಡ್ಬಿಟ್ರೆ ಮುಗೀತರಿ, ಹೌದಾ. ಸೊ ಈಸಿ ಮಾಡಿಫಿಕೇಶನ್ ಇದೆ. ಫಾರ್ ಎಕ್ಸಾಂಪಲ್ ಅದನ್ನೇ ಕೊಟ್ಟಿದ್ದಾರೆ ಇವರಲ್ಲಿ. ಕಂಡೀಷನಲ್ ಕಂಪೈಲೇಷನ್ ಇದೆ, ಬೇಕಂದ್ರೆ ನೀವು ಬೇಸ್ಡ್ ಆನ್ ದ ಡಿಫರೆಂಟ್ ಸೆಕ್ಷನ್ಸ್ ಆಫ್ ಕೋಡ್ ನೀವು ಕಂಪೈಲ್ ಬೇಸ್ಡ್ ಮಾಡಬಹುದು ಬೇಸ್ಡ್ ಆನ್ ದ ಕಂಡೀಷನ್. reduces repetitive code. So macros can reduce the repeated expressions. So macros use ಮಾಡಬಹುದು ಅಂತ ಹೇಳ್ತಿದ್ದಾರೆ. So that's all you need to remember in this lesson, guys. So macros ಅಂದ್ರೆ ಏನು? ಸೊ ಹ್ಯಾಶ್ಟ್ಯಾಗ್ ಡಿಫೈನ್ ಇಂದ ಏನೇನು ಬರೀತಾವೆಲ್ಲ ಮ್ಯಾಕ್ರೋಸ್ ರೀ. ಸೊ ಎಕ್ಸಾಂಪಲ್ಸ್ ತಿಳಿತಂತ ಅನ್ಕೊಳ್ತೀನಿ, ಕಂಡೀಷನಲ್ ಕಂಪೈಲೇಷನ್ ತಿಳಿತಂತಾನು ಅನ್ಕೊಳ್ತೀನಿ. So let us see some of the MCQs here. Which component processes pre-processor directives before the actual compilation C program? So ಯಾವ್ದ್ರದು pre-processor, ಹೌದಾ. Which symbol is used at the beginning of a pre-processor directives? ಯಾವ ಸಿಂಬಲ್ ಇರುತ್ತೆ? hashtag. Which pre-processor directive is used to define a macro? ಯಾವ್ದ್ರಿ pre-processor directive? hash define, right? What is the correct meaning of the if def? If def ಅಂತಂದ್ರೆ ಏನ್ರಿ? If the macro is defined, right? If the macro is defined, ಎಷ್ಟನೇ ಆಪ್ಷನ್? Or if the macro is defined is B. Which directive is used to remove or undefined a previously defined macro? ಸೊ ಒಂದು ಈ ಮ್ಯಾಕ್ರೋ ಡಿಫೈನ್ ಮಾಡೀನಿ, ಅದನ್ನ ಹೆಂಗೆ ನಾವು ರಿಮೂವ್ ಮಾಡಬಹುದು? hashtag undef ಇಂದ ಮಾಡಬಹುದು. Okay, that's all you need to remember in this module, guys. So we are about to complete the computer fundamentals and C programming subject for CRISE, ಹೌದಾ. ಮುಗಿಲಿಕ್ಕೆ ಬಂದಿದೆ. ಲಾಸ್ಟ್ ಇನ್ನೊಂದು ಮಾಡ್ಯೂಲ್ ಐತ್ರಿ, ಫೈಲ್ಸ್ ಅಂತೇಳಿ. ಅದನ್ನ ನಾವು 2 ವಿಡಿಯೋಸ್ ಆಗಿ ನೋಡ್ತೀವಿ. ಒಂದನೇ ವಿಡಿಯೋದಲ್ಲಿ ಬೇಸಿಕ್ ಫಂಡಮೆಂಟಲ್ಸ್ ಕಲಿತೀವಿ, ಅದಾದ್ಮೇಲೆ ಸ್ವಲ್ಪ ಅಡ್ವಾನ್ಸ್ ಅಲ್ಲಿ ಸೆಕೆಂಡ್ ವಿಡಿಯೋದಲ್ಲಿ ಕಲಿತೇವೆ. ಸೊ ಅವೆರಡು ವಿಡಿಯೋ ಹಾಕಿದಂತಂದ್ರೆ ನಮ್ದು ಸಿ ಪ್ರೋಗ್ರಾಮಿಂಗ್ ಮುಗಿತದೆ. ಓಕೆ, ಸೊ ಇದು ಮುಗಿದ ಮೇಲೆ ಆಕ್ಚುಲಿ ನಾವ್ ಏನ್ ಮಾಡ್ಬೇಕ್ರಿ, ಸಿ ಪ್ರೋಗ್ರಾಮಿಂಗ್ ಕಂಪ್ಲೀಟ್ ನಮ್ಮ PYQ, ನಮ್ದು 2014 ಮತ್ತು 17 ಏನ್ PYQ ಐತಿ, ಅದರಲ್ಲಿ ಈ ಪೂರ್ತಿ ಸಬ್ಜೆಕ್ಟ್ ಎಷ್ಟು ಕ್ವಶನ್ಸ್ ಬಂದಿದಾವು ಅವನ್ನ ನಾವು ಅನಲೈಸ್ ಮಾಡಿ ಡಿಸ್ಕಷನ್ ಮಾಡೋನು, ಆಸ್ ಅ ಕೈಂಡ್ ಆಫ್ ರಿವಿಷನ್ ತರ ಮಾಡೋಣ್ರಿ. ಓಕೆ, ಸೊ ಆ ಒಂದು ಇದನ್ನ ನಾನು ಡಿಸ್ಕಷನ್ ಮಾಡೋದನ್ನ ಲೈವ್ ಸೆಷನ್ ತಗೊಳ್ತೀನಿ. ಸೊ ಅದಕ್ಕೋಸ್ಕರ ನಾನು ಅದನ್ನ ಕ್ಲಾಸ್ ಪ್ಲಸ್ ಅಲ್ಲಿ ಒಂದು ಕೋರ್ಸ್ ಆಗಿ ಲಾಂಚ್ ಮಾಡಿದ್ದೇವೆ, ಹೌದಾ. ಸೊ ಕ್ಲಾಸ್ ಪ್ಲಸ್ ಅಲ್ಲಿ ಒಂದು ಸಣ್ಣ ಕೋರ್ಸ್ ನ ಲಾಂಚ್ ಮಾಡಿದ್ದೇವೆ ವಿತ್ ಮಿನಿಮಮ್ ಕಾಸ್ಟ್. ಸೊ ಇಫ್ ಯು ಪೀಪಲ್ ಆರ್ ಇಂಟ್ರೆಸ್ಟೆಡ್, ಯು ಕ್ಯಾನ್ join that, and I have already scheduled the live session there. ಸೊ ನೀವು ಈಗ ಕೋರ್ಸ್ ಪರ್ಚೇಸ್ ಮಾಡಿದಾಗ ಅದ್ರಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಕಂಟೆಂಟ್ ಇರೋದಿಲ್ಲ, ಲೈವ್ ಕ್ಲಾಸ್ ಅಲ್ಲಿ ಶೆಡ್ಯೂಲ್ ಇರ್ತೈತಿ. ಸೊ ಆ ಒಂದು ಟೈಮಿಗೆ ನೀವು ಜಾಯಿನ್ ಆಗಿ ಅದನ್ನ ನಾವು ಡಿಸ್ಕಷನ್ ಮಾಡಬಹುದು. ಸೊ ದಟ್ ಲೈವ್ ಕ್ಲಾಸ್ ಫಾರ್ ದಿಸ್ ಮಾಡ್ಯೂಲ್, ದಿಸ್ ಸಿ ಪ್ರೋಗ್ರಾಮಿಂಗ್ is scheduled for the Sunday, that is tomorrow 9:30 p.m. Okay, hope you will be able to join. Yes, that's all I wanted to tell. I'm going to see you in the next video. Thank you.